ಅಮ್ಮ, ಯಾಕಮ್ಮ ಸೀರೆ ಚೇಂಜ್ ಮಾಡು ಅಂತ ಮಾಡಿಸ್ದೆ? ಅದೇ ಸೀರೆ ಚೆನ್ನಾಗಿತ್ತಲ್ಲಮ್ಮ. ಅಯ್ಯ ಬೇಡ ಸುಮ್ನಿರೆ. ಅಲ್ಲ, ಹೊಸ ಸೀರೆ ಕೊಡ್ಸದ್ಬಿಟ್ಟು ನಿಂಗೆ ಆ ಶಿಲ್ಪನ್ ಮದ್ವೆಗೆ ಬಂದಿದ್ದವನ ಕೊಟ್ಟೋಳಲ್ಲ ಅವಳು. ನಮ್ಗೇನು ಅಷ್ಟು ಮರ್ಯಾದೆ ಇಲ್ವಾ? ಅಲ್ಲಮ್ಮ, ಇವಾಗೇನೋ ಸೀರೆ ಚೇಂಜ್ ಮಾಡಿಸ್ಬಿಟ್ಟೆ. ಅವಾಗಲೇ ಬಂದು ಆಂಟಿ ನೋಡ್ಬಿಟ್ರಲ್ಲ ಉಡ್ಕೊಂಡಿರೋದು. ಇವಾಗ ಸೀರೆ ಯಾಕೆ ಚೇಂಜ್ ಮಾಡಿದೆ ಅಂತ ಕೇಳಿದ್ರೆ ಏನು ಹೇಳೋದು? ಅಯ್ಯೋ ಹೇಳಂತಗ, ಇದು ನಾನು ತಂದಿದ್ದೆ ಊರಿಂದ ಹೊಸ ಸೀರೆನಾ. ನನ್ನ ಮಗಳಿಗೆ ಇದನ್ನೇ ಉಡಿಸ್ಬೇಕು ಅಂತ ತಗೊಬಂದಿದ್ದೆ. ಅಷ್ಟರಲ್ಲಿ ನೀನು ಯಾವುದೋ ಸೀರೆ ಕೊಟ್ಟಿದ್ದಲ್ಲವಾ, ಅದಕ್ಕೆ ನೀನು ಬೇಜಾರು ಮಾಡ್ಕತಿ ಅಂತ ಉಡಿಸ್ದೆ. ಅಂದ್ರೂ ಯಾಕೋ ಮನಸ್ಸು ತಡೀಲಿಲ್ಲ. ಊರಿಂದ ತಂದ್ಬಿಟ್ಟಿದ್ದೆ. ನನ್ನ ಮಗಳು ಹೆಂಗ್ ಕಾಣಿಸ್ತಾಳೆ ಸೀರೆನ ನೋಡೋಣ ಅಂತ ಅಂದ್ಬಿಟ್ಟು ಉಡಿಸ್ದೆ ನಾನೇ. ಹಿಂಗಂತ ಹೇಳ್ತೀನಿ. ಬಿಡಮ್ಮ, ಏನಾದ್ರೂ ಒಂದು ಹುಡಿಕೊಂಡೇ ಇರ್ತೀಯಲ್ವಾ ಹೇಳೋದಕ್ಕೆ. ಇನ್ನೇನ ಮತ್ತೀಗ ಈ ಮುನಿಯಮ್ಮ ಅಂದ್ರೆ ಏನು ಕಮ್ಮಿನ? ಚಾಲಾಕಿ, ಅತಿ ಚಾಲಾಕಿ ನಾನು. ಓ ಬಂದ್ರಾ? ಬನ್ನಿ ಬನ್ನಿ ಬನ್ನಿ, ಕುತ್ಕೊಳ್ಳಿ ಬನ್ನಿ. ಏನ್ ತಗೋತೀರಾ? ಕಾಫಿ ತಗೋತೀರಾ, ಟೀ ತಗೋತೀರಾ? ಏನು ಸಂಕೋಚ ಪಡ್ಕೊಂಬಿಡಿ, ಕೇಳಿ. ಮಗಳೇ ಮೀನಾ ಬಂದ್ರು ಅಂತ ಕಾಣ್ತದೆ. ಅಮ್ಮ ಹೌದಾ? ನನಗೆ ಯಾಕೋ ಭಯ ಆಗ್ತಿದೆಯಲ್ಲಮ್ಮ. ನನಗಂತೂ ಅವ್ರನ್ನ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ. ನನಗೇನು ಇಷ್ಟನೇನವ? ನಿನಗೆ ಯಾರು ಬಂದ್ರೆ ಅವ್ರಿಗೆ ಕೊಡೋದಕ್ಕೆ? ಕೊಟ್ರು ಚಿಕ್ಕನ ತರ ನೋಡ್ಕೋತಾನಂತ ಏನ್ ಗ್ಯಾರಂಟಿ? ಅದಕ್ಕೆ ಸುಮ್ಮನಿರು, ನೋಡೋಣ. ನೋಡ್ಕೊಂಡು ಹೋಗಿದ ತಕ್ಷಣ ಏನ್ ಮದುವೆ ಆಗಕ್ಕಿಲ್ಲ. ಸರಿನಮ್ಮ. ಅಗಳೇ ಮೀನಾ, ಯಾಕೆ ಸೀರೆ ಎಲ್ಲ ಬಿಚ್ಚಾಕಿ ಬೇರೆ ಸೀರೆ ಉಟ್ಕೊಂಡಿದ್ಯಾ? ನಾನ್ ಕೊಟ್ಟಿ ಸೀರೆ ಯಾಕೆ ಬಿಚ್ಚಾಕ್ತೆ? ಅದು ಅದು ಆಂಟಿ, ಅದು ಅಮ್ಮ. ಸುಮ್ನಿರ್ ಮೀನಾ, ನಾನು ಹೇಳ್ತೀನಿ. ಅದು ಕೆಲ್ಸಮ್ಮ ಏನಿಲ್ಲ ಕಣೆ. ನೀನು ಅದೇ ಹುಡುಗ ನೋಡಕ್ ಬರ್ತಾರೆ ಅಂತ ಅಂದಲ್ಲ, ಅದಕ್ಕೆ ನಾನು ನೆನೆ ಹೊಸ ಸೀರೆ ತಗೊಂಡ್ ಮಾಡಿಕೊಂಡಿದ್ದೆ. ನಾನು ಬರೋಷ್ಟರಲ್ಲಿ ಹುಡುಗಿಗೆ ಸೀರೆ ಕೊಟ್ಬಿಟ್ಟಿದ್ದೆ. ನೀನು ಬೇಜಾರು ಮಾಡ್ಕೊತಿಲ್ಲ ಅಂದ್ಬಿಟ್ಟು ಹೊಸತಿ ಉಡ್ಕೊಂಡಿತ್ತು ಸುಮ್ಮನೆ ಅದೇ. ಆದ್ರೆ ಯಾಕೋ ನನ್ನ ಮನಸ್ಸು ತಡೀಲಿಲ್ಲ ಕಣೆ. ನಾನು ಅಷ್ಟು ದೂರದಿಂದ ಸೀರೆ ತಗೊಂಡ್ಬಂದಿದ್ದೆ. ನನ್ನ ಮಗಳು ಇದೇ ಸೀರೆ ಉಡ್ಕೋಬೇಕು ಅಂತ. ನೋಡು ಎಷ್ಟು ಚೆನ್ನಾಗಿ ಕಾಣ್ತೈತೆ, ಹಸಿರು ಕಲರ್ ಬಣ್ಣದ್ದು. ಅದಕ್ಕೆ ಇದೇ ಚೆನ್ನಾಗಿ ಕಾಣಿಸ್ತೈತಲ್ಲ, ಇದೇ ಇಲ್ಲಿ ಬಿಡವಾ ಅಂತ ಅಂದೆ. ಅದಕ್ಕೆ ಸೆಟ್ಟು, ನೆಕ್ಲೆಸ್, ಹಸಿರು ಕಲರ್ದು ಎಲ್ಲ ನೆನೆ ಹೋಗಿ ಪ್ಯಾಟೆಗೆ ಹೋಗಿದ್ದೆ. ಹೋಗಿ ತಗೊಂಡ್ಬಂದಿದ್ದೆ ಕಣೆ. ಹಾಯ್ ಬಿಡವ ತಾಯಿ. ಅಂತೂ ಇಂತೂ ನೀನ್ ತಂದಿದ್ದೆ ಹಾಕ್ಬಿಟ್ಟೆ ನಿನ್ ಮಗಳಿಗೆ. ಅಂದಂಗೆ ನಾವು ಕೊಟ್ಟಿ ಚೆನ್ನಾಗಿಲ್ಲ ಅಂತ ಆಯ್ತು. ಹಂಗಲ್ಲ ಕಣೆ, ಅದು ಚೆನ್ನಾಗೇ ಇತ್ತು. ಹಸಿರು ಬಣ್ಣದ್ದು ನನ್ನ ಮಗಳಿಗೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ. ಇರ್ಲಿ ಬಿಡು, ಏನ್ ಮದುವೆ ಮಾಡ್ತಿದೀವಾ, ನೋಡ್ಕೊಂಡು ಹೋಗ್ತಾನೆ ಬರ್ತಾವ್ರೆ. ಬರ್ಲಿ, ನೋಡ್ಕೊಂಡು ಹೋಗ್ಲಿ. ಯಾವ ಸೀರೆಗಿದ್ರೇನು? ಅದು ಸರಿನೇ ಬಿಡು. ಆಯ್ತು ಬರ್ರಿ, ಬಂದವ್ರೆ. ಬಂದವ್ರೇನೆ? ಯಾರ್ಯಾರು ಬಂದವ್ರೆ? ಹೆಂಗೋ ಹುಡುಗ? ಹುಡುಗ ಚೆನ್ನಾಗವನ್ ಕಣೆ ಮುನಿಯಮ್ಮ. ಎರಡೇ ಮಾತಾಡಂಗಿಲ್ಲ ನಾವು. ನನ್ನ ಮಗ ಚಿಕ್ಕಣ್ಣ ನೋಡಿದಂತ ಅಂದ್ರೆ ಸುಮ್ನೆನಾ? ಅಂತಿಂತವ್ರನ್ನೆಲ್ಲ ನೋಡೋದಿಲ್ಲ ಅವನು. ನಿನ್ ಮಗಳ ಮೀನಂಗೆ ಹೆಂಗೋ ದೊಡ್ಡ ಮನೆ ಬೇಕಂತೆ. ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅಂತ ಅವತ್ತು ಹೇಳ್ತಿದ್ಲು ನನ್ನ ಸೊಸೆ ಮನೆಗೆ ಹೋದಾಗ. ಅದಕ್ಕೆ ನಮ್ಮ ಚಿಕ್ಕಣ್ಣ ಅವತ್ತಿಂದ ದೊಡ್ಡ ದೊಡ್ಡ ಮನೆಯವ್ರನ್ನೇ ಹುಡುಕ್ತಿದ್ದ. ಹೆಂಗ ಅವ್ನು ಸ್ನೇಹಿತನೇ, ಒಳ್ಳೆ ಹುಡುಗ ಸಿಕ್ಕವನೇ. ಮದುವೆ ಮಾಡಿಕೊಟ್ರೆ ಇವಳು ಚೆನ್ನಾಗಿರ್ತಾಳೆ. ನಾವು ಅವಾಗ ವಿಚಾರಿಸ್ಕೊಬಹುದು. ಆಯ್ತು ಹೇಳವ, ನೋಡೋಣ. ಇನ್ನು ನನ್ನ ಮಗಳು ಒಪ್ಪಬೇಕು. ಇನ್ನು ಏನೇ ಕಣಿ ಹೇಳ್ತೀಯ ಮಗಳು ಒಪ್ಪಬೇಕು ಅಂತ? ನಿನ್ ಮಗಳನ್ನ ಏನ್ ಕೇಳ್ತೀಯ? ಅವಳಿಗೇನು ಗೊತ್ತದದು? ನೀನ್ ನೋಡ್ಬಾ, ನಾವು ಎಲ್ಲ ವಿಚಾರಿಸಿದ್ವಿ. ಒಳ್ಳೆ ಹುಡುಗ, ಒಳ್ಳೆ ಮನೆತನ ಕೊಟ್ರೆ ನಿಜವಾಗ್ಲೂ ನಿನ್ ಮಗಳು ಚೆನ್ನಾಗಿರ್ತಾಳೆ ಕಣಿ. ಆಯ್ತಾಯ್ತು ನಡಿ, ನೋಡೋಣ ನಡಿ. ಅವ ಮೀನಾ ಬಾ, ನಾನು ಕಾಪಿ ಮಾಡಿದೀನಿ, ತಗೊಂಡು ಕೊಡುವ ಅವ್ರಿಗೆ. ಹಾ ಆಂಟಿ, ನಾನೇ ಕೊಡ್ಬೇಕಾ? ಇದೇನೋ ಹಿಂಗಂತೀನಿ, ನೀನೇ ಕೊಡ್ಬೇಕು. ನೋಡಕ್ ಬಂದಿರೋ ನಿನ್ನ ನನ್ನ. ಆಯ್ತಾಯ್ತು ನಡಿ, ಕೊಡ್ತಾಳೆ ನಡಿ. ಬೇಗ ಬರ್ರಿ. ಮೀನಾ ಸುಮ್ಮನೆ ನಗ್ನಾಗ್ತಾ ಇರೇ ನೀನು. ಹೋಗಮ್ಮ, ನನ್ಗೆ ಯಾಕೋ ಹೋಗಕ್ಕೆ ಮನ್ಸಿಲ್ಲ. ಏನಾಗಲ್ಲ ಬಾ, ನಾನಿದ್ದೀನಿ ಬಾ. ಅಯ್ಯೋ ಇದ್ಯಾವುದೇ ತಾಯಿ, ಇಷ್ಟೊತ್ನಾಗ ಫೋನ್ ಒಳ್ಳೆ ಹೊತ್ನಾಗೆ. ಸುಮ್ಮನಿರು, ಯಾವ ಫೋನ್ ಎತ್ತಬೇಡ, ಏನ್ ಮಾಡ್ಬೇಡ, ಆಮೇಲೆ ಮಾತಾಡುವಂತೆ ಬಾ. ಈ ತಡಿಯಮ್ಮ, ಯಾರು ನೋಡ್ತೀನಿ. ಇಷ್ಟ ಇಲ್ದಿರೋ ಜನರ ಹತ್ರ ಕರ್ಕೊಂಡು ಹೋಗ್ತೀಯ. ಹಲೋ ಹಲೋ, ಯಾರು? ಹಲೋ ಮೀನಾ ಅವರೇ, ನಾನು ಶರಣ್. ಶರಣ? ಯಾರು? ಅದೇ ನಿಮ್ಮ ಚಿಕ್ಕಣ್ಣನ ಫ್ರೆಂಡು ಮನೆ ಹತ್ರ ಬಂದಿದ್ನಲ್ಲ ಅವತ್ತು. ನೀವೇ ಫೋನ್ ನಂಬರ್ ಕೊಟ್ರಲ್ಲ, ಮಾತಾಡ್ಕೊಂಡು ಬನ್ನಿ ಅಂತ. ಹೋ ಹಾ ಹಾ, ಹೇಳಿ, ಏನು ವಿಷಯ? ಅದೇ ಇವತ್ತು ಬರೋಣ ಅಂತ ಅನ್ಕೊಂಡೆ. ಚಿಕ್ಕಣ್ಣ ಮನೇಲಿ ಇದ್ದಾರಾ? ಅದು ಹಾ, ಚಿಕ್ಕಣ್ಣವ್ರ ಮನೇಲಿ ಇದ್ದಾರೆ. ಶರಣ್ ಅವರೇ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂತ ಅಂದರೆ ನಿಮ್ಮನ್ನ ಏನೋ ಒಂದು ಕೇಳ್ತೀನಿ, ಹೆಲ್ಪ್ ಮಾಡ್ತೀರಾ? ಏನು ಮೀನಾ ಅವರೇ, ಏನು ವಿಷಯ? ಹೆಲ್ಪು ನನ್ನಿಂದ ಹೇಳಿ, ಖಂಡಿತವಾಗ್ಲೂ ನನ್ನ ಕೈಲಾದರೆ ಮಾಡ್ತೀನಿ. ಕಿಲಾಡಿ ಏನೇ ಎಡವಟ್ ಮಾಡ್ಕೊತಿದ್ಯಾ? ಯಾವನೇ ಅವನು ಶರಣು? ಯಾರು ಇಲ್ಲ, ಸುಮ್ಮನಿರಮ್ಮ, ಸುಮ್ಮನಿರೋ ನಿಮಿಷ. ಅದು ಶರಣ್ ಅವರೇ, ಇವತ್ತು ನನ್ನ ನೋಡೋದಕ್ಕೆ ಅಂತ ಆ ಹುಡುಗನ ಕಡೆಯವ್ರು ಬರ್ತಾ ಇದ್ದಾರೆ. ಅಲ್ಲ, ಬಂದಿದ್ದಾರೆ. ನನಗೆ ಈ ಮದುವೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಚಿಕ್ಕಣ್ಣನು ಮತ್ತೆ ಅವ್ರ ಅಮ್ಮ ಇಬ್ಬರು ಸೇರ್ಕೊಂಡು ಬಲವಂತ ಮಾಡಿ ನನಗೆ ಮದುವೆ ಮಾಡಬೇಕು ಅಂತ ಇದ್ದಾರೆ. ನಾನು ನಿಮ್ಮ ಹತ್ರ ಹೇಳಬೇಕು ಬೇಡವಾ ಗೊತ್ತಿಲ್ಲ ನನಗೆ. ಆದರೆ ಇವಾಗ ತಪ್ಪಿಸ್ಕೊಳ್ಳೋಕ್ಕೆ ಬೇರೆ ದಾರಿನೇ ಇಲ್ಲ. ಪ್ಲೀಸ್ ಏನಾದರೂ ಹೆಲ್ಪ್ ಮಾಡೋಕ್ಕಾಗುತ್ತಾ? ನೀವು ಈ ಟೈಮ್ಗೆ ಬಂದು ಮನೆಗೆ. ಮೀನವ್ರೆ ಏನು ಹೇಳ್ತಿದ್ದೀರಾ ನೀವು? ಅದಕ್ಕೂ ನನಗೂ ಏನು ಸಂಬಂಧ? ನೋಡಿ ಶರಣ್ ಅವರೇ, ನಿಮ್ಮ ಬುದ್ಧಿ ತೋರಿಸ್ಬಿಟ್ರಲ್ಲ ಕೊನೆಗೂ. ಹೋಗ್ಲಿ ಪಾಪ, ಬಂದು ಹೋಗ್ತಾರಲ್ಲ ಪದೇ ಪದೇ ಮನೆಗೆ, ಚಿಕ್ಕಣ್ಣ ಇಲ್ದಿರೋ ಟೈಮಲ್ಲಿ ಅಂತ ಅನ್ಕೊಂಡು ನನ್ನ ಪರ್ಸನಲ್ ನಂಬರ್ ನಿಮಗೆ ಕೊಟ್ಟೆ. ನಮ್ಮ ಮನೇಲಿ ಏನಾದ್ರು ಗೊತ್ತಾದ್ರೆ ನಾನು ನಂಬರ್ ಕೊಟ್ಟಿದ್ದೆ ನಿಮಗೆ ಅಂತ ಎಷ್ಟೊಂದು ತಪ್ಪು ತಿಳ್ಕೊತಾರೆ ಗೊತ್ತಾ ನಮ್ಮಿಬ್ಬರ ಬಗ್ಗೆ. ಅದು ಅಲ್ಲದೆ ನಮ್ಮ ಆಂಟಿ ಬೇರೆ ನನ್ನ ಮೇಲೆ ಎಷ್ಟು ಡೌಟ್ ಪಟ್ರು, ಏನು ಮಾತಾಡ್ತಿದ್ರಿ ಅಂತ. ನಾನು ಆದರೂ ಹೇಳಿಲ್ಲ ನಂಬರ್ ಕೊಟ್ಟಿದ್ದೀನಿ ಅಂತ. ಹೇಳಿದ್ದಿದ್ರೆ ಅಷ್ಟೇ. ಓ ಹೌದಾ, ಸಾರಿ ಮೀನವ್ರೆ. ಪರವಾಗಿಲ್ಲ, ನನಗಿಷ್ಟು ಹೆಲ್ಪ್ ಮಾಡಿ ಸಾಕು. ಇದೇನು ತಪ್ಪೇನಲ್ವಲ್ಲ? ಇಷ್ಟ ಇಲ್ದಿರೋ ಮದುವೆ ನನಗೆ ಬೇಡ. ಒಬ್ರು ಫ್ರೆಂಡ್ ಆಗಿ ನನಗೆ ಇಷ್ಟು ಮಾಡಲ್ವಾ ನೀವು? ಅದು ಸರಿ ಮೀನವ್ರೆ. ಇವಾಗ ನಾನು ಏನು ಮಾಡಲಿ ಬಂದು?
ನನಗೂ ಗೊತ್ತಾಗ್ತಿಲ್ಲ ಏನಂತ. ನನಗೆ ಗೊತ್ತಿಲ್ಲ, ನೀವು ಏನು ಹೇಳ್ತೀರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಂದು ಇದನ್ನು ಕ್ಯಾನ್ಸಲ್ ಮಾಡಿಸಿ ಪ್ಲೀಸ್. ಇಲ್ಲ ಅಂತ ಅಂದರೆ ನೀವೇ ನನಗೆ ಬಲವಂತ ಮಾಡಿ ಫೋನ್ ನಂಬರ್ ಇಸ್ಕೊಂಡ್ರಿ ಅಂತ ನಾನು ಹೇಳ್ಬಿಡ್ತೀನಿ. ಆಮೇಲೆ ಪದೇ ಪದೇ ಫೋನ್ ಮಾಡಿ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಡ್ತೀನಿ ನೋಡಿ. ಆಮೇಲೆ ಅಯ್ಯೋ ದೇವ್ರೆ, ಮೀನವ್ರೆ ದಯವಿಟ್ಟು ಹಂಗೆಲ್ಲ ಮಾಡಬೇಡಿ. ಆಯ್ತು ಇರಿ, ನಾನು ಬರ್ತೀನಿ, ನೋಡೋಣ. ಸರಿ, ಆದಷ್ಟು ಬೇಗ ಬನ್ನಿ. ಅಯ್ಯೋ ಅಯ್ಯೋ ಮನೆ ಹಾಳಿ, ಯಾರೇ ಅವನು? ಅವನ ಮನೆಗೆ ಬೇರೆ ಕರ್ಸ್ಕೊತಿದ್ಯೇನೆ. ಅಯ್ಯೋ ರಾಂಬೆ, ಇವೆಲ್ಲ ಏನಪ್ಪ ಇದು? ಅಲ್ಲ, ಚಿಕ್ಕಣಗೂ ನಿಂಗೆ ಮದುವೆ ಮಾಡಿಸ್ಬೇಕಂತ ನಾನಿದ್ರೆ ಇದು ಯಾವನ್ನ ಕರ್ಸ್ಕೊತಿದ್ಯಲ್ಲ ಮನೆಗೆ? ಏನೇ ಬಂದೈತಿ ನೀ ದೊಡ್ಡರೋಗ? ಅಮ್ಮ ನೀನ್ ಸುಮ್ನಿರಮ್ಮ, ಸದ್ಯಕ್ಕೆ ಈ ಸಂಬಂಧ ನಿಲ್ಬೇಕು ನನಗೆ. ನೋಡೋಣ, ಅವ್ನು ಬರ್ಲಿ, ಏನ್ ಹೇಳ್ತಾನೆ ನೋಡ್ತೀನಿ ನಾನು. ಹೇಗೋ ನನ್ನ ಮದ್ವೆ ನಿಂತೋದ್ರೆ ಸಾಕು ನನಗೆ. ಅಯ್ಯೋ ಮನೆ ಹಾಳಿ, ಎಂತ ಎಡವಟ್ ಮಾಡ್ಕೊಂಡೆ ನೀನು? ಗಂಡು ಬಂದು ನೋಡ್ಕೊಂಡು ಹೋದ ತಕ್ಷಣ ಮದುವೆ ಆಗೇ ಬಿಡ್ತದೇನೆ ಮನೆ ಹಾಳಿ. ನಾನು ಪಡ್ಕೊಳ್ಳಿಲ್ವೇನೆ, ಬಂದು ನೋಡ್ಕೊಂಡು ಹೋದ್ರೋಗ್ಲಿ, ಆಮೇಲೆ ನೋಡೋಣ ಅಂತ. ಇಷ್ಟೊಂದು ಅರ್ಜೆಂಟು. ಏನಾಗಲ್ಲ ಸುಮ್ನಿರಮ್ಮ, ನಿಂಗೆ ಅವೆಲ್ಲ ಗೊತ್ತಾಗಲ್ಲ ನಿಂಗೆ. ಅಯ್ಯೋ ಅದು ಏನು ಗೊತ್ತಾಗಲ್ವೋ ಏನೋ. ಇನ್ನೂ ಅದೇನೇನು ಮಾಡ್ಬೇಕಂತ ಇದೆಯೋ, ನನ್ನ ಮರ್ಯಾದೆ ತೆಗಿಬೇಕಂತ ಇದೆಯೋ, ಯಾವನೋ ಏನು ಕತೆನೋ, ಬಂದು ಅದೇನು ಮಾಡ್ತಾನೋ, ಅದೇನು ಮಾತಾಡ್ತಾನೋ ನನಗೆ ಗೊತ್ತಿಲ್ಲಪ್ಪ. ಇಂಥ ಮಗಳನ್ನ ಹೆತ್ತು ನಾನು ತಪ್ಪು ಮಾಡಿದೆ. ಆ ದೇವ್ರು ನನಗೆ ಹೆಣ್ಮಗ ಕೊಡೋ ಬದಲು ಗಂಡು ಮಗನಾದ್ರೂ ಕೊಟ್ಟಿದ್ರೆ ಇವೆಲ್ಲ ಬೇಡ್ಕೊಂಡು ಇನ್ನೊಬ್ರು ಮನೆಗೆ ಕಳಿಸೋ ಅವಶ್ಯಕತೆ ಇರಲಿಲ್ಲ ನನಗೆ. ಮೀನಾ ಬಾರಮ್ಮ, ಕಾಫಿ ತಗೊಂಡು. ನೋಡು ಕೆಂಚಮ್ಮ ಬೇರೆ ಕರಿತೋಳೆ. ಬಾತ ಹಾಳಾದೋಳೆ. ಇನ್ನು ನಾನು ಹೊಟ್ಟೆ ಎಷ್ಟಂತ ಉರ್ಸ್ಬೇಕಂತಿದ್ಯಾ ನೀನು? ಬಾ ಮೀನಾ, ಬರವಾ ಬಾ. ಇವರೇನೆ, ಬಾ ಕಾಫಿ ಕೊಡು ಬಾ. ರಮೇಶ್, ಇವರೇನೆ ಮೀನಾ ಅಂತ ಅಂದ್ರೆ ನಮ್ಮೂರವರೇನೆ, ಬಹಳ ಒಳ್ಳೆ ಹುಡುಗಿ. ಹಾ, ಫೋಟೋದಲ್ಲಿ ನೋಡಿದಕ್ಕಿಂತ ಇದ್ರ ಕಡೆನೆ ತುಂಬಾ ಸುಂದರವಾಗಿದ್ದಾರೆ. ಲೇ ಮೀನಾ, ಹುಡುಗ ಏನೇ ಸಕ್ಕತ್ತಗವನೇ. ಅಲ್ಲ, ಚಿಕ್ಕಣ್ಣನೇ ಚೆನ್ನಾಗಿರೋದು ಅನ್ಕೊಬಿಟ್ಟಿದ್ದೆ ನಾನು. ಇವ್ನು ನೋಡಿದ್ರೆ ಅವ್ನಿಗಿನ್ನ ಚೆನ್ನಾಗವನಿಲ್ಲೇ. ನೋಡಿ ಅವನಿರೋದು ಎಷ್ಟು ಚಂದಗವನೇ. ಅವ್ನ ಬಟ್ಟೆ ನೋಡಿ, ಅವ್ನ ಸೂಟ್ ನೋಡಿ, ಅವ್ನ ಬೂಟ್ ನೋಡಿ. ಅವ್ರವ್ವ ಅಂತೂ ಆ ಮನೆಗೆ ಮಾರಾಣಿ ಇರಬೇಕು. ಅವ್ರ ಅವ್ವನ್ ನೋಡಿ, ಅವ್ರ ಅವ್ವನ್ ಸೀರೆ ನೋಡಿ, ಆಹಾ ನೆಕ್ಲೆಸ್ಸು. ಇರ್ಲಿ ಬಿಡಮ್ಮ, ಇವಾಗ ಏನಕ್ಕೆ? ನಾನು ಅವನನ್ನ ಮದುವೆ ಮಾಡ್ಕೊಳ್ಳಲ್ಲ. ಈ ಮೀನಾ, ತಲೆಗಿರ ಕೆಟ್ಟೈತೇನೆ ನಿನಗೆ? ನಾನೇನೋ ಯಾರಿಗಂತ ಅವ್ರಿಗೆ ಕಟ್ ಕಳಿಸ್ತಾ ನಿನ್ನ ಹಂಗೆ ಅನ್ಕೊಂಡ್ಬಿಟ್ಟಿದ್ದೆ. ಪರವಾಗಿಲ್ಲ ಪಾಪ ಚಿಕ್ಕಣ್ಣ ಅಷ್ಟು ಕಷ್ಟಪಟ್ಟು ನಿನಗೆ ಅಂತ ಹುಡುಗ ಬಂದವನೆ. ಏನಾಗಲ್ಲ, ಆ ಚಿಕ್ಕಣ್ಣನ ಮರೆತು ಇವನ್ನೇ ಮದುವೆ ಮಾಡ್ಕ. ಇವ್ರು ಏನು ಚಿಕ್ಕಣ್ಣಗಿಂತ ಕಮ್ಮಿ ಇಲ್ಲ. ಅಮ್ಮ ನೀನು ಸುಮ್ಮನಿರು, ನಾನು ಇವನನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ. ಬಾರಮ್ಮ ಮೀನಾ, ಕಾಪಿ ಕೊಡ್ಬಾ. ಇನ್ನೂ ಇಟ್ಕೊಂಡೆ ನಿಂತಿದ್ಯಲ್ಲ, ಒಳ್ಳೆ ಹುಡುಗಿ ಆಯ್ತಪ್ಪ. ಏನ್ ನಿಮ್ಮ ಹುಡುಗಿ ಮಾತಾಡೋದಿಲ್ವಾ? ಮಾತಾಡಿದ್ರೆ ಮುತ್ತುದ್ರೋಗುತ್ತೇನೋ. ಅಯ್ಯ ಹಂಗೇನಿಲ್ಲ ಬಿಗ್ರೆ, ಸ್ವಲ್ಪ ನನ್ನ ಮಗಳಿಗೆ ನಾಚಿಕೆ. ಓ, ನೀವು ಹುಡುಗಿ ತಾಯಾ? ಹೌದೌದು, ನಾನೇ ಹುಡುಗಿ ತಾಯಿ, ಮುನಿಯಮ್ಮ ಅಂತ. ನೀವು ಫೋಟೋದಾಗ ನೋಡಿ ನನ್ನ ಮಗಳನ್ನ ಒಪ್ಕೊಂಡ್ಬಿಟ್ರಂತೆ. ನಾನೇನು ಒಪ್ಕೊಂಡಿರ್ಲಿಲ್ಲ. ನನ್ನ ಮಗಂಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಅವನು ಚಿಕ್ಕಣ್ಣ ತೋರಿಸಿದ ತಕ್ಷಣ ಒಪ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಇಲ್ಲಿ ಸಂತೋಷ. ಏಕೆ ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಇಷ್ಟ ಆಗ್ಲಿಲ್ಲ ಅಂತಲ್ಲ, ನನ್ನ ಮಗನ ಇಷ್ಟನೇಪ್ಪ ನಮಗೂ. ಒಳ್ಳೇದಾಯ್ತು. ಹೋಗು ಮೀನಾ, ಹೋಗಿ ಕಾಫಿ ಕೊಡೋಗಪ್ಪ. ಕೊಡಮ್ಮ ಕೊಡು. ತಗೊಳ್ಳಿ, ಅವ್ರು ಸ್ವಲ್ಪ ನಾಚ್ಕೋತಾಳೆ. ಅಲ್ಲಿ ಇಡಮ್ಮ ಟೇಬಲ್ ಮೇಲೆ, ತಗೊಳ್ತೀವಿ ನಾವು. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಾವು ಹಾಕೋಂಥ ವೀಡಿಯೋಸ್ನ ತಪ್ಪದೆ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ಬಾಯ್.